ವೆಲ್ಕಮ್ ಟು ಮೈ ಚಾನಲ್ ಪದ್ಮಾ ಸಾಗರ್ ವ್ಲಾಗ್ಸ್. ಇವತ್ತು ನನ್ನ ಮಗನ ಬರ್ಡೇ ಇತ್ತು, ಹಾಗಾಗಿ ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಕರ್ಕೊಂಡು ಬಂದ್ವಿ. ಅವ್ನು ಎದ್ರೆ ಬಿಟ್ಟ ಈ ಟೆಡ್ಡಿ ಬೇರ್ನ ನೋಡಿ ನಾವು ಹಾಗೆ ಅರೇಂಜ್ ಮಾಡಿದ್ವಿ. ಹಾಗಾಗಿ ಅವ್ನು ತುಂಬಾ ಸರ್ಪ್ರೈಸ್ ಆದ ಮತ್ತು ಭಯನೂ ಪಟ್ಟ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇಲ್ಲಿ ಸಿನಿ ಸೆಲೆಬ್ರೇಷನ್ ಅಂತ ವಿವೇಕಾನಂದ ಸರ್ಕಲ್ನಲ್ಲಿದೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ರು. ಒಳ್ಳೆಯ ರೇಟು, ರೀಸನಬಲ್ ರೇಟಲ್ಲೇ ನಮಗೆ ಇದು ಮಾಡಿಕೊಟ್ಟಿದ್ರು. ಈ ಫಾಗು ಮತ್ತು ಟೆಡ್ಡಿ ಬೇರು ಸಪ್ರೇಟಾಗಿರುತ್ತೆ. ಒಂದು ಸಲ ಎಂಕ್ವೈರಿ ಮಾಡಿ ತುಂಬ ಚೆನ್ನಾಗಿತ್ತು. ಆ ಥರ ನಾವು ನೋಡಿ, ಒಬ್ಬರು ಟೆಡ್ಡಿ ಬೇರ್ನ ಕರೆಸಿದ್ದಕ್ಕೆ ನಾವು ಅಷ್ಟು ಸರ್ಪ್ರೈಸ್ ಆದ. ಈ ಫಾಗು, ಈ ಒಂದು ಥೀಮ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಹಾಗೆ ನಾವಿಷ್ಟು ಜನ, ನಮ್ಮ ಭಾವ, ನಮ್ಮ ಅಕ್ಕ ಮಕ್ಕಳು, ನಮ್ಮ ಅತ್ತೆ ಮತ್ತು ನಾವು, ಇನ್ನು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇರಲಿಲ್ಲ, ಅವರು ಹೊರಗೆ ಹೋಗಿದ್ದರು. ಹಾಗಾಗಿ ನಾವಿಷ್ಟೇ ಜನ ಹೋಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿ ಬಂದ್ವಿ. ಅಲ್ಲೇ ದೊಡ್ಡ ಇದು ವಾಲ್ ಇದು ಹಾಕಿದ್ರು, ಟಿ ವಿ. ಆ ಎಲ್ ಇ ಡಿನಲ್ಲೂ ಅಷ್ಟೇ ನಾವು ಒಂದು ಹೇಗೆ ಸಾಂಗ್ಸ್ ಬೇಕಾ ಹಾಗೆ ಹಾಕೋಬೋದಾಗಿತ್ತು. ಈ ವರ್ಷ ನಮಗೆ ತುಂಬ ಡಿಫ್ರೆಂಟೇ ಫೀಲ್ ಕೊಡ್ತು. ಯಾವಾಗಲೂ ನಾವು ಮನೇಲಿ ಮಾಡ್ಕೊತಾ ಇದ್ವಿ. ಇದನ್ನು ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಿಂದ ಚೆನ್ನಾಗಿ ಅನ್ನಿಸ್ತು. ಸರಿ ಹೋಗೋಣ ಅಂಥೇಳಿ ಹೋದ್ವಿ. 1 ಅವರ್ ಟೈಮ್ ಇತ್ತು. ಮಕ್ಳಿಗೂ ಖುಷಿ ಆಗಲಿ ಅಂತ ಹೇಳಿ ಎಕ್ಸ್ಟ್ರಾ ಈ ಥರ ಇವ್ರನ್ನೆಲ್ಲ ಕರೆಸಿದ್ವಿ. ಫೈನಲಿ ಕೇಕ್ ಕಟ್ ಮಾಡೋ ಟೈಮ್ ಬಂತು. ಹಾಗಾಗಿ ಕಟ್ ಮಾಡ್ದೆ. ತುಂಬ ಖುಷಿಯಾದ, ಎಕ್ಸೈಟ್ಮೆಂಟ್ ಆದ. ಮಕ್ಕಳಿಗೆ ಖುಷಿಗಿನ್ನ ಇನ್ನೇನು ಬೇಕಿದೆ ಅಲ್ವಾ? ಅವ್ರ ಖುಷಿನೇ ನಮ್ಮ ಖುಷಿ. ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಇಲ್ಲೇ ಮೈಸೂರಿನ ವಿವೇಕಾನಂದ ಸರ್ಕಲಲ್ಲಿರೋ ಸಿನಿ ಸೆಲೆಬ್ರೇಷನ್ ಅಂತ. ಕೇಕೆಲ್ಲ ಕಟ್ ಮಾಡಿದ್ವಿ. 1 ಬೈ 1 ಅವನಿಗೂ ತಿನ್ನಿಸಿದ್ವಿ, ಅವನು ತಿನ್ನಿಸ್ದ. ಅವನಂತೂ ಫುಲ್ ಹ್ಯಾಪಿ ಆದ. ಎಷ್ಟು ಅವರು 1 ಅವರ್ ಅಂತ ಹೇಳಿದ್ರು, ಬಟ್ ನಾವು 1.5 ಅವರ್ ಇದ್ರೂ ಏನೂ ಇಲ್ಲ. ಬಟ್ ಅಲ್ಲಿ ನೆಕ್ಸ್ಟ್ ಯಾರ್ದಾದ್ರೂ ಬರ್ಡೇ ಅಥವಾ ಏನಾದರೂ ಫಂಕ್ಷನ್ಸು ಅರೇಂಜ್ ಮಾಡ್ಕೊಂಡಿದ್ರೆ, ಫ್ಯಾಮಿಲಿ ಫಂಕ್ಷನ್ಸು, ಆವಾಗ ಎಕ್ಸಾಕ್ಟ್ 1 ಅವರ್ಗೆ ಬಿಟ್ಕೊಡೋ ಅಂಥದ್ದು ಇದ್ದಿತ್ತು. ಮತ್ತು ಕೇಕು ಎಲ್ಲ 1/2 ಕಿಲೋ ಕಾಂಪ್ಲಿಮೆಂಟ್ರಿ ಕೊಡ್ತಿದ್ರು. ನಮಗೂ ಕೊಟ್ಟಿದ್ದಾರೆ. ಅವನಿಗೆ ಟೆಡ್ಡಿ ಅವ್ರ ಜೊತೆ ಆಟ ಆಡೋದೇ ಒಂದು ಖುಷಿಯಾಗಿತ್ತು. ಅವರಿಂದ ನಮ್ಮ ಈ ಒಂದು ಬರ್ಡೇ ಸೆಲೆಬ್ರೇಷನ್ ತುಂಬಾ ಸಕ್ಸಸ್ಫುಲ್ಲಿಯಾಗಿ ಆಯಿತು. ಯಾಕೆ ಅಂದರೆ, ಈಗ ಅವರಿಲ್ಲ ಅಂದಿದ್ರೆ ನಾವು ಬರೀ ಸಾಂಗ್ಸ್ ಹಾಕ್ಕೊಂಡದನ್ನೇ ಕೂತ್ಕೊಂಡು ಏನೋ ಮಾಡ್ಕೊಂಡು ನೋಡ್ತಾ ಇದ್ವಿ. ಬಟ್ ಅವರು ಇದ್ದಿದ್ದರಿಂದ ಸ್ವಲ್ಪ ಏನೋ ಸೆಲೆಬ್ರೇಷನಲ್ಲಿ ಚೇಂಜಸ್ ಅಂತೂ ಆಯಿತು. ಎಲ್ಲರಿಗೂ ಕೇಕ್ ತಿನ್ನಿಸ್ಕೊಂಡು ಇವ್ನು ನಮ್ಮ ಅಕ್ಕ ಅವ್ರ ಮಗ, ತುಂಬ ಫನ್ನಿ. ಅವನಿದ್ದರೆ ನನ್ನ ಮಗನಿಗೆ ಯಾರೂ ಬೇಡ, ಅವನು ಜೊತೆ ಅಣ್ಣ ಅಂದ್ಕೊಂಡದನೆ. ಭಾಳ ಚೆನ್ನಾಗಿ ಆಡಿಸ್ತಾನೆ ಮಕ್ಕಳನ್ನ. ಸರಿ, ಎಲ್ಲರದು ಆಯಿತು ಅಂದ್ಬಿಟ್ಟು ಲಾಸ್ಟಿಗೆ ನಮ್ಮ ಮನೆಯವ್ರಿಗೂ ಕೇಕ್ ತಿನ್ಸೋಣ ಅಂತ ಕರೆಸಿದ್ವಿ. ಅವರೇ ವೀಡಿಯೋ ಮಾಡ್ತಿದ್ದಿದ್ದರಿಂದ ಫಸ್ಟು ಅವರು ಬರೋಕ್ಕಾಗಲಿಲ್ಲ, ಆಮೇಲೆ ನಾನು ಬರೋಕ್ಕಾಗಲಿಲ್ಲ. ಆ ಥರ ಇದು ಮಾಡ್ಕೊತಿದ್ವಿ. ಪಾಪ ಅವರು ಟೆಡ್ಡಿ ಏನು ಕಾಸ್ಟ್ಯೂಮ್ ಹಾಕಿದ್ರು ಅವರೇ ಹೋಗಿ ಅಂತ ಹೇಳಿ
ಅವರೇ ವಿಡಿಯೋ ಮಾಡಿ ಕೊಟ್ಟರು. ನೆಕ್ಸ್ಟ್ ನನ್ನ ಮಗಳು ಆಲ್ರೆಡಿ ಲೈನಲ್ಲಿ ನಿಂತಿದ್ದಾಳೆ. ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡಿದ್ಲು ತಮ್ಮನೆ ಕೊಡೋದಕ್ಕೆ ಅಂತಲೇ. ಅವನಿಗೆ ಅದನ್ನು ಈಸ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ಟೆಡ್ಡಿ ಅವ್ರ ಜೊತೆ ಆಟ ಆಡಬೇಕು ಅನ್ನೋದೇ ಅವನ ಮೈಂಡಲ್ಲಿತ್ತು. ಅಲ್ಲಿ ಸಾಂಗ್ಸ್ ಎಲ್ಲ ಓಡ್ತಾನೇ ಇದೆ. ಹಾಗೆ ಕೊಟ್ಟಿರ್ತಾನೆ ಅವ್ರ ಅಕ್ಕನ ಹತ್ರ ವಾಪಸ್ಸಲ್ಲಿ ನೋಡಿ. ಆಯಿತು, ಇವಾಗ ಬಾ ಬೇಗ ಡ್ಯಾನ್ಸ್ ಮಾಡೋಣ ಅಂದ್ಕೊಂಡದನ್ನೇ ಇಬ್ಬರು ಇದು ಮಾಡ್ತಿದ್ದಾರೆ. ಸ್ಟಾರ್ಟ್ ಮಾಡಿದ್ರು. ಫೈನಲಿ ಅವ್ರು ಡ್ಯಾನ್ಸ್ ಮಾಡೋದಿತ್ತು. ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು, ಖುಷಿಪಟ್ಟರು. ಇವಾಗ ಎಲ್ಲ ಕಡೆನೂ ಈ ಥರ ಒಂದು ಸೆಲೆಬ್ರೇಷನ್ ಅಡ್ಡ ಮಾಡಿದ್ದಾರೆ. ಅದು ಒಂದು ಕಡೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಮನೆಯಲ್ಲಿ ಮಕ್ಳಿಗೆ ನಾವೆಷ್ಟೇ ಏನೇನು ಮಾಡಿದ್ರೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಹೊರಗಡೆ ಹೋಗಬೇಕು, ಹೊರಗಡೆ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದಿರುತ್ತೆ. ಒಂದು 2 and 3,000ಗೆ 1 hour ಈ ಥರ ಸೆಲೆಬ್ರೇಷನ್ ಅಡ್ಡಗಳಿಗೆ ಹೋಗಿ ಮಕ್ಕಳಿಗೆ ಏನಾದರೂ ಡಿಫ್ರೆಂಟ್ ಅಂತ ಅನಿಸಿದ್ರೆ ಆರಾಮಾಗಿ ಕರ್ಕೊಂಡೋಗ್ಬಿಟ್ಟು ಬನ್ನಿ. ಒಂದು ಸಲ ಕರ್ಕೊಂಡೋಗಿ ಬನ್ನಿ, ಮಕ್ಕಳು ಖುಷಿಪಡ್ತಾರೆ. ಇದು ಮಾತ್ರನೇ ಎಲ್ಲ ಸಣ್ಣ ಸಣ್ಣ ನಿಮ್ಮ ಮಿಸ್ಸಸ್ಗೋ, ಹಸ್ಬೆಂಡ್ಗೋ, ಇಲ್ಲ ಪೇರೆಂಟ್ಸ್ಗೋ ಒಂದೇನಾದರೂ ಸೆಲೆಬ್ರೇಷನ್ ಇತ್ತು ಅಂತ ಅಂದರೆ ಈ ರೀತಿ ಕರ್ಕೊಂಡೋಗಿ ಸೆಲೆಬ್ರೇಟ್ ಮಾಡಿ. ಮನೇಲಿ ಪ್ರತಿ ವರ್ಷ ನಾವು ಮಾಡೇ ಮಾಡ್ತೀವಿ ಅಲ್ವಾ. ಪಾಪ ಅವರು ತುಂಬ ಎಂಕರೇಜ್ ಮಾಡಿದ್ರು ಮಕ್ಕಳನ್ನ ಡ್ಯಾನ್ಸ್ ಮಾಡೋದಕ್ಕೆಲ್ಲ. ನಮ್ಮ ಅಕ್ಕ ಅವ್ರ ಮಗಳು ಒಬ್ಬಳು ಮಿಸ್ಸು, ಪರೀದಿ ಮಿಸ್ಸು. ಅವಳು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅವಳು ಖುಷಿ ಪಡ್ತಿದ್ಲು. ಫೈನಲಿ ನಮ್ಮ ಮಗನ ಬರ್ಡೇ ಸೆಲೆಬ್ರೇಷನ್ ಈ ರೀತಿ ಇತ್ತು. 1 day ಬಿಫೋರ್ ನಾವು ಪ್ಲ್ಯಾನ್ ಮಾಡಿದ್ವಿ. ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಎಂಕರೇಜ್ ಮಾಡಿ ಇನ್ನು ವೀಡಿಯೋಸ್ ಮಾಡಿ ಹಾಕೋದಕ್ಕೋಸ್ಕರ. ತುಂಬ ಸೆಕೆ ಆಯಿತು. ಎ ಸಿ ಇದ್ರೂ ಸೆಕೆ ಆಯಿತು. ಮತ್ತು ಎ ಸಿ ಇದ್ರೂ ಇವರು ಎಲ್ಲ ಫುಲ್ ಸ್ವೆಟ್ಟಾಗಿದ್ದೀವಿ ಅಂತ ಹೇಳಿ ಇಬ್ಬರು ಕೋಟ್ನ ತೆಗೆದು ಹಾಕಿ ಮಾಡಿದ್ರು. ನಮ್ಮ ತೇಜಸ್ ಅಂತೂ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ.
ಹೀಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಎಂಕರೇಜ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ನನಗೂ ಒಂದು ಹೆಲ್ಪ್ ಆಗುತ್ತೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್.